ಎಂತೆಂಥ ಹೆಂಡತೀರಿರ್ತಾರೆ ರೀ, ಒಳ್ಳೆ ವಿಚಿತ್ರವಾಗಿರ್ತಾರೆ. ಎಂತೆಂಥ ಗಂಡಂದಿರಿರ್ತಾರೆ, ಎಂತೆಂಥ ಹೆಂಡತೀರಿರ್ತಾರೆ ಅಂತ ಹೇಳಿ. ಇಲ್ಲೊಂದು ಸ್ಟೋರಿ ಇದೆ ನೋಡಿ. ಪ್ರತಿದಿನಕ್ಕೆ 5,000 ರೂಪಾಯಿ ಕೊಡಬೇಕಂತೆ ಜೀವನಾಂಶಕ್ಕೋಸ್ಕರ. ಅಂದರೆ ತಿಂಗಳಿಗೆ 1.5 ಲಕ್ಷ ರೂಪಾಯಿ ಆಗೋಯ್ತು. ಸಂಬಳ ಎಷ್ಟು ಗಂಡನಿಗೆ? ಆಗ ಈಗ ಗಂಡ ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದರೆ, ಪಾಪ ಬಳಲಿ ಬೆಂಡಾಗೋಗ್ಬಿಟ್ಟಿದ್ದಾನೆ ಗಂಡನ ಪರಿಸ್ಥಿತಿ. ಗಂಡನೊಂದಿಗೆ ಸಂಸಾರ ಮಾಡಲು ದಿನಕ್ಕೆ 5,000 ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರೋದ್ರ ಮೂಲಕ ಈಗ ಪತ್ನಿ ಕಿರುಕುಳ ನೀಡ್ತಾ ಇದ್ದಾಳೆ ಅಂತ ಪತಿ ಶ್ರೀಕಾಂತ್ ಪೊಲೀಸ್ ಠಾಣೆ ಮೆಟ್ಲೇರುವಂಥ ಕಥೆ ಇದು. ಆಮೇಲೆ ಮಕ್ಕಳಾಗತ್ತೆ ಅಂತ ಹೇಳ್ಬಿಟ್ಟು, ಮಕ್ಕಳು ಮಾಡ್ಕೊಂಡ್ಬಿಟ್ರೆ ಬ್ಯೂಟಿ ಹಾಳಾಗತ್ತೆ ಅಂತ ಹೇಳಿ ಮಕ್ಕಳೇ ಬೇಡಂತೆ. 60 ವರ್ಷ ಆದಮೇಲೆ ಮಗು ಮಾಡ್ಕೊಳ್ಬೇಕಂತೆ. ಯಾರು ಇವೆಲ್ಲ? ಎಲ್ಲೆಲ್ಲಿಂದ ಬರ್ತಾರೆ ಇವೆಲ್ಲ? ಪತ್ನಿ ವಿರುದ್ಧ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ವಿಚ್ಛೇದನ ನೀಡೋಕೆ 45 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗ. ಬೆಂಗಳೂರಿನ ವಯಾಲಿ ಕಾವಲ್ ಪೊಲೀಸ್ ಠಾಣೆಗೆ ಶ್ರೀಕಾಂತ್ ದೂರನ್ನ ಕೊಟ್ಟಿದ್ದಾರೆ. ಪತಿ ಟೆಕ್ಕಿ ಸಂಸಾರದಲ್ಲಿ ಬಿರುಗಾಳಿ ಬೀದಿಗೆ ಬಂದಿದೆ. ಈಗ ಗಂಡ ಹೆಂಡತಿ ಜಗಳ. ಸಂಸಾರ ಮಾಡಲು ದಿನಕ್ಕೆ 5,000 ರೂಪಾಯಿ ಬೇಡಿಕೆಯನ್ನು ಇಟ್ಟಿರುವಂಥ ಆರೋಪ ಈಗ. ಪಾಪ ಬಳಲಿ ಬೆಂಡಾಗೋಗ್ಬಿಟ್ಟಿದ್ದಾನೆ ಗಂಡ. ಬ್ಯೂಟಿ ಹಾಳಾಗೋಗ್ಬಿಡುತ್ತಂತೆ ಮಕ್ಕಳನ್ನ ಮಾಡ್ಕೊಂಡ್ಬಿಟ್ರೆ. ಅದಕ್ಕೆ 60 ವರ್ಷ ಆದಮೇಲೆ ಮಗುನ ಮಾಡ್ಕೊಳ್ತಾರಂತೆ. ರೀ, ಓದಿಲ್ವೋ? ಹೆಣ್ಮಕ್ಳಿಗೆ ಯಾವಾಗ ಏನಾಗುತ್ತೆ ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ ಬೇಡವಾ? 60 ವರ್ಷಕ್ಕೆ ಮಗು ಮಾಡ್ಕೊಳ್ತಾರಂತೆ. ಮಗು ಮಾಡ್ಕೊಳಕ್ಕಾದ್ರೂ ಆಗತ್ತೇನ್ರಿ? ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗೆ ನಮ್ಮ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು, ನನಗೆ ಸಂಸಾರ ಮಾಡ್ತೀನಿ, ನಿನ್ನ ಜೊತೆ ಮಕ್ಕಳು ಮಾಡ್ಕೊಂತ ಹೇಳಿದಾಳೆ ಅವಳೇ. ಆದರೆ ಮದುವೆ ಆದಮೇಲೆ ಹಿಂಗೆಲ್ಲ ಉಲ್ಟಾ ಉಳಿದಾಳೆ. ಮದುವೆಗಿನ ಮೊದಲೇ ನಮ್ಮ ಹತ್ರ ವಧು ದಕ್ಷಿಣೆಗೆ ಅಂತೇಳಿ ಸೀರೆಗೆ, ಬಂಗಾರಕ್ಕೆ, ಮದುವೆ ಖರ್ಚಿಗೆ ಅಂತೇಳಿ 3-4 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾಳೆ. ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ತಂದು ಕೊಟ್ಟಿಲ್ಲ. ಏನೋ ಹೇಳಿದ್ರೆ ಅವ್ರು ತಾಳಿ ತೆಗೆದು ಕೊಡ್ತಾಳೆ. ಇದಕ್ಕಂದರೆ ತಾಳಿ ನಿಮ್ಮ ಗಂಡನ ಮನೆಯದು, ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಒಂದು ವಾರ ಏನೋ ಇದ್ಲಮ್ಮ ನನ್ನ ಜೊತೆ ಬಂದು. ನಮ್ಮಪ್ಪ ನಮ್ಮನ ಜೊತೆಲ್ಲ ಜಗಳಾಡಿ ಮತ್ತೆ ಮೈಸೂರಿಗೆ ಹೊಡಬಿಟ್ಲು. ಅವಳು ಕ್ಲಿಯರಾಗಿ ಹೇಳಿದರೆ, ನಂಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಹಿಂಗೆ ಜಾಲಿಯಾಗಿರ್ಬೇಕಂತ ಇಷ್ಟ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾಳೆ ಅವಳು, ಇನ್ನು ಏನೂ ಇಲ್ಲ. ಅದಕ್ಕೆ ಬಿಟ್ಟು ಮೈ ಮುಟ್ಟಕ್ಕೆ ಹೋದರೆ ಜೋರಾಗಿ ಅರ್ಸ್ತಾಳೆ. ಚಿಕ್ಕ ಪುಟ್ಟ ವಿಷಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ನನ್ನ ಮೇಲೆ. ಅದಲ್ಲದೆ 112ಕ್ಕೆ ಫೋನ್ ಮಾಡಿ ಪೊಲೀಸ್ನೆಲ್ಲ ಕರೆಸ್ತಾಳೆ. ನನ್ನ ಗಂಡ ಟಾರ್ಚರ್ ಕೊಡ್ತಾನೆ, ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ ಅಂತೆಲ್ಲ. ಈ ಟೈಪೆಲ್ಲ ನಾನು ಬ್ಲ್ಯಾಕ್ ಮೇಲ್ ಮೇಲೆ ತುಂಬ ರೋಸ್ಕೊಂಡು ಹೋಗಿದ್ದೀನಿ. ಅವಳೇ ಹೇಳಿದ್ದು ಕ್ಲಿಯರಾಗಿ, ನನಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ನಮ್ಮ ತಂದೆ ತಾಯಿಯ ಬಲವಂತಕ್ಕೆ ನಾನು ಮದುವೆ ಆದೆ ಅಷ್ಟೇ ವಿನಃ ನಾನು ಯಾವುದೇ ಉದ್ದೇಶಕ್ಕೆ ನಾನು ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ. ಬಲವಂತವಾಗಿ ಮುಟ್ಟೋದಕ್ಕೆ ಹೋದರೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳಂತೆ. ಈಗ ಅವ್ರ ಪತಿಯವರ ಆರೋಪ ಇದು. 2027 ಮದುವೆ ಆಗಿರೋದು ಇವರು. ವಿಚಿತ್ರವಾಗಿದೆ, ಒಂಥರ ಸೈಕೋ ಪತ್ನಿ ಥರ ಕಾಣಿಸ್ಕೊಳ್ತಾರೆ. 60 ವರ್ಷ ಆದಮೇಲೆ ಯಾರಾದರೂ ಮಕ್ಕಳನ್ನು ಮಾಡ್ಕೊಳ್ಳೋ ಅಂದರೆ ನಗಾಡಲ್ವೇನ್ರಿ? ನಗಾಡಲ್ವಾ ಯಾರಾದರೂ? ಅಯ್ಯ, ಎಲ್ಲೆಲ್ಲಿಂದ ಬರ್ತಾರಪ್ಪ ಇವರು. ಜಾಲಿಯಾಗಿರೋದೇ ಆಗಿದ್ದರೆ ಅಪ್ಪ ಅಮ್ಮಂಗೆ ಹೇಳ್ಬೇಕಾಗಿತ್ತು, ನಂಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ನಾನು ಜಾಲಿಯಾಗಿ ಇರ್ತೀನಿ ಅಂತ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ಕೆ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ಕೊಂಡು ಹಂಗಿರಿ ಬದ್ನೆಕಾಯಿ? ಅಲ್ಲಿ ತನಕ ನಿಮ್ಗೆ ಬುದ್ಧಿ ಬಂದಿರಲ್ಲ, ಅವಾಗ ನೋಡೋಣ. ಬುದ್ಧಿ ಬಂದಿದ್ರೆ ಮಾಡ್ಕೊಳ್ಳೋಣ. ಅದೇ ಮತ್ತೆ ನೀವು ಹಂಗೆ ಸಾಯ್ರಿ, ನಾನು ಹಂಗೆ ಸಾಯ್ತೀನಿ. ಮುಂದೆ ಹೋಗಿ ಹಿಂಗೆ ಹೇಳೋದು, ನಾನು 60 ವರ್ಷಕ್ಕೆ ಮಾಡ್ತೀನಿ, ನನಗೆ ಬುದ್ಧಿ ಬರ್ತಂತ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನನಗೆ ಫೋನ್ ಮಾಡಿ, ಓಕೆ? ಅಲ್ಲ, ನಿಮ್ ಬುದ್ಧಿ ಜನ್ಮದಲ್ಲಿ ಬರಲ್ಲ. ನೀವು ಪೇರೆಂಟ್ಸ್ ಆಗ ನೀವು ಆಗೋದ್ ಬೇಡ, ನಾನು ಆಗೋದ್ ಬೇಡ, ಬಿಟ್ಬಿಡಿ. ಅದೇ ನಿನ್ ಪೇರೆಂಟ್ಸ್ ತರ ಇನ್ನೊಬ್ರು ಯಾರು ಆಗದ್ದು ಅಂತ ಅವ್ರು ಹೇಳ್ತಿದಾರ, ಆಗ್ಬೇಕು. ಸರಿನಾ? ಮಾಡ್ಲಿ ಬಿಡಿ. ಅದೇ ಈ ಜನ್ಮದಲ್ಲಿ ನಾವ್ ಇಬ್ರು ಪೇರೆಂಟ್ಸ್ ಆಗಲ್ಲ ಅಷ್ಟೇ. ನೋಡ್ತೀನಲ್ಲ, ನಾನ್ ನೋಡ್ತೀನಲ್ಲ. ಪಪ್ಪಾಯ ಪೈನಾಪಲ್ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ. ಮಾಡಿ ತಿನ್ಬಿಟ್ರೆ ಆಯ್ತು. ನೋಡ್ತೀನಿ. ನಿಮ್ಮನ್ನ ಹತ್ರನೇ ಸೇರ್ಸಲ್ಲ ಅಂದ್ರೆ ಇನ್ ಎಲ್ಲಿ ಬೇಬಿ ಬರುತ್ತೆ? ನಾನ್ ಹಂಗ್ ಮಾಡ್ತೀನಿ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಪಕ್ಕಾ ಸೈಕೋ ಥರ ಇದೆ ರೀ ಇದೊಂದು ಯಾವುದೋ ಕೇಸು. ಯಾರೋ ಏನೋ ತಲೆಯಲ್ಲಿ ತುಂಬಿದಂಗೆ ಇದೆ ಇದು. ಅಥವಾ ಈ ಮೊಬೈಲ್ ಹುಚ್ಚಲ್ಲೇ ಒಂದಿಷ್ಟು ಏನೇನೋ ನೋಡಿರ್ತವೆ, ಅದನ್ನು ನೋಡ್ಕೊಂಬಿಟ್ಟು ತಲೆಯಲ್ಲಿ ತುಂಬ್ಕೊಂಡಿರೋದು. ಒಂದು ಸಲ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಕೂರಿಸ್ಕೊಂಬಿಟ್ಟು ಮಾತಾಡ್ಸ್ರಪ್ಪ, ಸರಿ ಹೋಗ್ಬೋದೇನೋ ಅಂತ ಹೇಳಿ. ಕಿತ್ತಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡು ಆಚೆ ಬರೋ ಬದಲಾಗಿ ಒಂದು ಸಲ ಫಸ್ಟ್ ಹೋಗಬೇಕು. ಏನೋ ಅಂದ್ಕೊಂಡ್ಬಿಡ್ತಾರೆ ಅಂತಲ್ಲ, ಕರ್ಕೊಂಡು ಹೋಗಿ ಸೈಕಿಯಾಟ್ರಿಸ್ಟ್ ಕಡೆಗೆ. ಏನು ಪರಿಸ್ಥಿತಿ, ಏನು ಅವ್ರಿಗೆ ಸಮಸ್ಯೆ ಏನು ಕೇಳ್ಕೊಳ್ಬೇಕು. ದಟ್ಸ್ ಅ ಬಾಂಡಿಂಗ್. ಗಂಡ ಹೆಂಡತಿ ನಡುವೆ ಬರಬೇಕಾಗಿರುವಂಥ ಬಾಂಡಿಂಗ್ ಅದು. ಇವರು ಫೋರ್ಸ್ ಮಾಡುವಂಗಿಲ್ಲ, ಅವರು ನಾನು ಹೇಳ್ದಂಗೆ ಕೇಳಬೇಕು ಅನ್ನೋಂಗಿಲ್ಲ. ಅಡ್ಜಸ್ಟ್ಮೆಂಟು, ಹೊಂದಾಣಿಕೆಯೇ ಜೀವನ. ಅದನ್ನೇ ಮಾಡ್ಕೊಳಕ್ಕಾಗದೇ ಇದ್ದರೆ ಈ ಥರ ಕಿತ್ತಾಡ್ಕೊಂಬಿಟ್ಟು ಪಪ್ಪಾಯ ಪೈನಾಪಲ್ ರೆಡಿ ಮಾಡ್ಕೊಂಡಿರ್ತೀನಿ ಅಂದರೆ
ನಾಚಿಕೆ ಆಗಲ್ವಾ? ಏನೇನ್ರಿ ಮಾತಾಡ್ತೀರಾ? ಆಯ್ ಇಷ್ಟ ಬಂದಾಗ ಇಷ್ಟ ಬರುತ್ತೆ ನಾನು ಹಂಗ್ ಮಾಡ್ತೀನಿ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ. ಅಲ್ಲಿ ತನಕ ಏನು ಬೇಡ. ಹಾ ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ತೀನಿ ಹಂಗಿರಿ ಬದ್ನೆಕಾಯಿ? ಅಲ್ಲಿ ತನಕ ನಿಮ್ಗೆ ಬುದ್ಧಿ ಬಂದಿರಲ್ಲ, ಅವಾಗ ನೋಡೋಣ. ಬುದ್ಧಿ ಬಂದಿದ್ರೆ ಮಾಡ್ಕೊಳ್ಳೋಣ. ಅದೇ ಮತ್ತೆ ನಾನು ನೀವು ಹಂಗೆ ಸಾಯ್ರಿ, ನಾನು ಹಂಗೆ ಸಾಯ್ತೀನಿ. ಮುಂದೆ ಹೋಗಿ ಹಿಂಗೆ ಹೇಳೋದು, 40 ವರ್ಷಕ್ಕೆ ಮಾಡ್ತೀನಿ ನನಗೆ ಬುದ್ಧಿ ಬರ್ತಂತ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನನಗೆ ಫೋನ್ ಮಾಡು, ಓಕೆ? ಅಲ್ಲ, ನಿಮ್ ಬುದ್ಧಿ ಜನ್ಮದಲ್ಲಿ ಬರಲ್ಲ. ನಿನಗೆ ನೀವು ಪೇರೆಂಟ್ಸ್ ಆಗ ನೀವು ಆಗೋದ್ ಬೇಡ, ನಾನು ಆಗೋದ್ ಬೇಡ, ಬಿಟ್ಬಿಡಿ. ಅದೇ ನಿನ್ ಪೇರೆಂಟ್ಸ್ ತರ ಇನ್ನೊಬ್ರು ಯಾರು ಆಗದ್ದು ಅಂತ ಅವ್ರು ಹೇಳ್ತಿದಾರ, ಆಗ್ಲೋ ಸರಿನಾ? ಮಾಡ್ಲಿ ಬಿಡಿ. ಅದೇ ಈ ಜನ್ಮದಲ್ಲಿ ನಾವಿಬ್ರು ಪೇರೆಂಟ್ಸ್ ಆಗಲ್ಲ ಅಷ್ಟೇ. ನೋಡ್ತೀನಲ್ಲ. ನಾನ್ ನೋಡ್ತೀನಲ್ಲ, ಪಪ್ಪಾಯ ಪೈನಾಪಲ್ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ. ಹಾ ಅದ್ ಮಾಡಿ ತಿನ್ಬಿಟ್ರೆ ಆಯ್ತು. ನೋಡ್ತೀನಿ. ನಿಮ್ಮನ್ನ ಹತ್ರನೇ ಸೇರ್ಸಲ್ಲ ಅಂದ್ರೆ ಇನ್ ಎಲ್ಲಿ ಬೇಬಿ ಬರುತ್ತೆ? ಇಷ್ಟ ಬರುತ್ತೆ ನಾನು ಹಂಗ್ ಮಾಡ್ತೀನಿ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ. ಅಲ್ಲಿ ತನಕ ಏನು ಬೇಡ. ಹಾ ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ತೀನಿ ಹಂಗಿರಿ ಬದ್ನೆಕಾಯಿ? ಅಲ್ಲಿ ತನಕ ಯೌವನ ಬ್ಯೂಟಿ ಇರೋವರೆಗೂ ಹಂಗೆ ಆಡಿಸುತ್ತೆ. 35-40 ವಯಸ್ಸಾದ್ಮೇಲೆ ಸ್ಕಿನ್ ಸುಕ್ಕಾಗಕ್ಕೆ ಶುರುವಾದರೆ ತಪ್ಪು ಮಾಡಿಬಿಟ್ಟೆ ಅಂತ ಅವಾಗ ಅನಿಸುತ್ತೆ. ಬಟ್ ಕಾಲ ಮಿಂಚೋಗಿರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ.